ನಮಸ್ಕಾರ ವೀಕ್ಷಕರೇ. ದೇಶ ಸುತ್ತು ಕೋಶ ಓದು ಅಂತ ದೊಡ್ಡವರು ಹೇಳ್ತಾರೆ. ಇದರಿಂದ ಪ್ರಾಪಂಚಿಕ ಜ್ಞಾನನ ವೃದ್ಧಿಸ್ಕೊಬಹುದು. ಅದೇ ರೀತಿ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮನ ನೋಡೋದ್ರಿಂದ ಆಯುರ್ವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಜ್ಞಾನವನ್ನು ವೃದ್ಧಿಸ್ಕೊಳ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ವೀಕ್ಷಕರೇ, ಎಂದಿನಂತೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತತ್ಪತಿಯವರು. ಬನ್ನಿ ಅವರೊಂದಿಗೆ ಇವತ್ತು ಸಂವಾದ ನಡೆಸೋಣ. ಆದರ್ಶ್ ಅವರೇ, ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆದರ್ಶ್ ಅವರೇ, ಈಗ ನಾವು ಪ್ರತಿದಿನ ಒಂದೊಂದು ರಾಶಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಇವತ್ತು ಲಿಬ್ರಾ ಅಥವಾ ತುಲಾ ರಾಶಿ, ಇವ್ರಿಗೇನು ಗುಣಲಕ್ಷಣಗಳಿರುತ್ತೆ, ಹಾಗೆ ಇವರ ಆಹಾರ ಪದ್ಧತಿ, ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಲೀಬ್ರಾ ಅಂತಂದರೆ ಇವರು ವಾತ ಪ್ರಕೃತಿಯಲ್ಲಿ ಬರುವಂಥವರು. ಇವರು ಬೇಸಿಕಲಿ ಏನಂತಂದರೆ, ನಾನು ಮೊದಲೇ ಈ ವಾತ ಪ್ರಕೃತಿಯಲ್ಲಿ ಬರುವಂಥವ್ರು ಹೇಗಿರ್ತಾರೆ ಅಂತೇಳಿ ಹೇಳಿದ್ದೀನಿ. ಮೊದಲಿಗೆ ಇವರು ವಿಚಾರ ಮಾಡುವಂಥದ್ದು ನೆಗೆಟಿವ್ ಥಾಟ್ಸ್. ಮತ್ತು ಇವರು ಯಾವಾಗ ಆಹಾರವನ್ನು ತಿಂತಾರೆ, ಇವರಿಗೆ ಒಂಥರ ಅದನ್ನು ಚೂ ಮಾಡಿ ತಿನ್ನುವಂಥ ಒಂದು ರೂಢಿ ಇರುತ್ತೆ. ಅದನ್ನು ಇವರು ಕಂಪ್ಲೀಟಾಗಿ ಕಳ್ಕೊಳ್ಬೇಕು. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ವಾತ ಪ್ರಕೃತಿ ಅಂತಂದರೆ ಅದರಲ್ಲಿ ಬರ್ತಾ ಇರುವಂಥ ರಾಶಿ ಲೀಬ್ರಾ ರಾಶಿ ಅಂತಂದರೆ ತುಲಾ ರಾಶಿ. ತುಲಾ ರಾಶಿಯವರು ಇವರ ಹೆಲ್ತ್ ಹೇಗಿರುತ್ತೆ ಅಂತಂದರೆ, ಸ್ವಲ್ಪ ಇವರಿಗೆ ಕೋಲ್ಡ್ ಅಂತ ಹೇಳಿ ನಾವೇನು ಹೇಳ್ತೀವಿ, ತಂಪು ಪ್ರದೇಶದಲ್ಲಿರೋದು ಅಥವಾ ಸ್ವಲ್ಪ ತಂಪು ಅಂದರೆ ಇವರಿಗೆ ಆಗೋದಿಲ್ಲ. ಆದಷ್ಟು ಇವರು ತಂಪು ಪ್ರದೇಶಗಳಿಂದ ಹೊರಗೆ ಬರಬೇಕು. ತಂಪು ಪ್ರದೇಶಗಳಲ್ಲಿ ಹೆಚ್ಚು ವಾಸಿಸಬಾರ್ದು. ಆಮೇಲೆ ತಂಪು ಪ್ರದೇಶಗಳಲ್ಲಿ ಇವರು ಕೆಲಸ ಕಾರ್ಯಗಳಿಗೆ ಹೋಗಬಾರ್ದು. ಆದಷ್ಟು ಹೆಚ್ಚು ದಿವಸಗಳ ಕಾಲ ಅವರು ತಂಪು ಪ್ರದೇಶಗಳಲ್ಲಿ ಹೋದರೆ ಇವರಿಗೆ ಆರೋಗ್ಯದಲ್ಲಿ ಅಂದರೆ ಕಫು, ಆಮೇಲೆ ಈ ಎದೆಯಲ್ಲಿ ಕಫ ಕಟ್ಟುವಂಥ ಅಥವಾ ಕೆಲವೊಂದು ತೊಂದರೆಗಳು ಇವರು ಎದುರಿಸಬೇಕಾಗತ್ತೆ. ಮತ್ತು ಅತಿ ಹೆಚ್ಚಾಗಿ ಇವರಲ್ಲಿ ಕಂಡುಬರುವಂಥ ಒಂದು ರೋಗಗಳು, ಅಥವಾ ರೋಗ ಅಂತ ಹೇಳಲಿಕ್ಕಾಗೋದಿಲ್ಲ, ಈ ಅಸ್ತಮೆಟಿಕ್ ಅಂತೇಳಿ ನಾವೇನು ಹೇಳ್ತೀವಿ, ಅಸ್ತಮಾ ದಮ ಅಂತೇಳಿ ಏನು ಹೇಳ್ತೀವಿ, ಇದು ಆದಷ್ಟು ಹೆಚ್ಚಾಗಿ ಕಂಡುಬರುತ್ತೆ ಇವರಲ್ಲಿ. ಸೊ ಆದಷ್ಟು ಇವರು ಅದನ್ನು ಸ್ವಲ್ಪ ತಾಳ್ಮೆಯಿಂದ, ಜಾಣ್ಮೆ ರೀತಿಯಿಂದ ತಮ್ಮ ಆರೋಗ್ಯವನ್ನು ನೋಡ್ಕೋಬೇಕಾಗತ್ತೆ. ಇದು ಇಷ್ಟೆಲ್ಲ ಈ ತುಲಾ ರಾಶಿಯವ್ರಿಗೆ ಬಹಳ ಮುಖ್ಯವಾದಂಥ ವಿಷಯಗಳು ಹೇಳಬೇಕಾಗಿರೋದು. ಮತ್ತು ಇನ್ನೊಂದು ಏನಂತಂದರೆ, ಇವರು ಶಿಸ್ತು ಅಂತಂದರೆ ಸ್ವಲ್ಪ 50-50. ಇವರು ಶಿಸ್ತಿನಲ್ಲಿ ಸ್ವಲ್ಪ ಒಂದೊಂದು ಸರಿ ಭಾಳ ಸ್ಟ್ರಿಕ್ಟಾಗಿ ತಮ್ಮ ಜೀವನವನ್ನು ಡಿಸಿಪ್ಲಿನರಿ ಆಗಿ ತೊಗೊಂಡು ಹೋಗ್ತಾರೆ. ಬಟ್ ಕೆಲವೊಂದು ಟೈಮ್ನಲ್ಲಿ ಇವರು ಏನಾಗ್ತಾರೆ ಅಂತಂದರೆ, ಬೇಡ ಬಿಡೋ, ನಾಳೆ ಮಾಡಿದ್ರಾಯ್ತು, ನಾಳೆದು ಮಾಡಿದ್ರಾಯ್ತು ಅನ್ನೋ ಒಂದು ಭಾವನೆಯನ್ನು ಕೂಡ ಇವರು ಇಟ್ಕೊಂಡಿರ್ತಾರೆ. ಆದ್ದರಿಂದ ತುಲಾ ರಾಶಿಯವರು ಸ್ವಲ್ಪ ತಮ್ಮ ಆರೋಗ್ಯದಲ್ಲಿ ಮತ್ತು ಶಿಸ್ತಿನಲ್ಲಿ ಸ್ವಲ್ಪ ಧ್ಯಾನ ವಹಿಸ್ಬೇಕಂತ ಹೇಳ್ತಾರೆ. ಈಗ ಲೀಬ್ರಾ ರಾಶಿ ಅಂತಂದರೆ ತುಲಾ ರಾಶಿ, ಇವರಿಗೆ ನಾವು ಒಂದು ಬೆಳ್ಳುಳ್ಳಿ ಲೇಪವನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ತೆಂಗಿನ ಎಣ್ಣೆ ಮತ್ತು ಬೆಳ್ಳುಳ್ಳಿ. ಇದನ್ನು ಮಾಡೋದು ಹೇಗೆ ಅಂಥೇಳಿ ನೋಡೋಣ. ಮೊದಲಿಗೆ ಈ ಪಾತ್ರೆಯನ್ನು ನಾವು ಬಿಸಿ ಮಾಡಿಕೊಳ್ಬೇಕು. ನಂತರ ಎಣ್ಣೆಯನ್ನು, ಇಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ತೋರಿಸ್ತಾ ಇದ್ದೀನಿ, ಹಾಕಿ ಬಿಸಿ ಮಾಡಿ. ನೀವು ಒಂದು ಬಾಟಲ್ನಷ್ಟು ಕೂಡ ಮಾಡಿಟ್ಕೊಳ್ಬೋದು. ನಾನಿಲ್ಲೊಂದು 3 ಟೀ ಸ್ಪೂನಷ್ಟು ಆಯಿಲನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ, ನಂತರ ಅದಕ್ಕೆ ಒಂದು 10 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇದರಲ್ಲಿ ಏನಾಗಬೇಕು ಅಂತಂದರೆ, ಕಂದು ಬಣ್ಣಕ್ಕೆ ಬರಬೇಕು. ಕಂದು ಬಣ್ಣಕ್ಕೆ ಬಂದ ನಂತರ ಅದನ್ನು ನೀವು ತೆಗೆದಿಟ್ಕೊಳ್ಬೇಕು. ಹಾಗೆ ನೀವು ಹೇಳಿದಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಟ್ಕೊಬೇಕು, ಶೇಖರಿಸಿಟ್ಕೊಬೇಕಂದ್ರೆ ಅವರು ಜಾಸ್ತಿ ಒಂದು ಎಣ್ಣೆನ ಯೂಸ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಬೆಳ್ಳುಳ್ಳಿಗಳನ್ನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಈಗ ನೀವು ಒಂದು ಬಾಟ್ಲಷ್ಟು ಅಂತಂದರೆ ಒಂದು 200 ml ಅಷ್ಟು ನೀವು ಕೋಕೋನಟ್ ಆಯಿಲನ್ನು ತೊಗೊಂಡ್ರೆ ಅಂತಂದರೆ ಒಂದು 20 ಎಸಳಷ್ಟು ಬೆಳ್ಳುಳ್ಳಿಯನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಮತ್ತು ಬೆಳ್ಳುಳ್ಳಿಯನ್ನು ಇದೇನು ನಾನು ಲೇಪ ತೋರಿಸ್ತಾ ಇದ್ದೀನಿ, ಇದನ್ನು ನೀವು ಬರೀ ಮೈಗೆ ಮಾತ್ರವಲ್ಲ, ಇದು ಬಾಡಿಗೆ ನಾವು ಅಪ್ಲೈ ಮಾಡಿಕೊಂಡಾಗ ಸ್ವಲ್ಪ ಹೀಟನ್ನು ಜನ್ರೇಟ್ ಮಾಡುತ್ತೆ. ಆಮೇಲೆ ನೀವು ಸೆಕೆಯಿಂದ ಸ್ವಲ್ಪ ಬೆವರ್ತೀರ, ಆ ಬೆವರು ಬಂದ ನಂತರ ನೀವು ಸ್ನಾನ ಮಾಡೋದೇನಿದೆ ಅಲ್ಲ, ಅದು ಬಹಳ ಒಂದು ಉತ್ತಮವಾದಂಥ ಒಂದು ಪ್ರೊಸೆಸ್ ಅಂತ ಹೇಳ್ಬೋದು. ಇದರಿಂದ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ದೀನಿ, ಲೀಬ್ರಾ ಅಂತಂದರೆ ತುಲಾ ರಾಶಿಯವರಿಗೆ ಇದು ಬಹಳ ಉಪಯುಕ್ತವಾದಂಥ ಒಂದು ತೈಲ ಅಂತ ಹೇಳಿ ಹೇಳ್ಬೋದು. ಈಗ ಇದು ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ. ಇದನ್ನು ನಾವು
ಹೀಗೇ ತಣ್ಣಗೆ ಮಾಡಿ ಒಂದು ಬಾಟಲ್ನಲ್ಲಿ ಶೇಖರಿಸಿಟ್ಕೊಳ್ಬೋದು. ಬೆಳ್ಳುಳ್ಳಿಯನ್ನು ತೆಗೆದು ಸಪ್ರೇಟ್ ಮಾಡುವಂಥ ಒಂದು ಅವಶ್ಯಕತೆ ಏನೂ ಇಲ್ಲ. ಆದ್ದರಿಂದ ಈ ಬೆಳ್ಳುಳ್ಳಿಯನ್ನು ಹಾಗೇ ಇಟ್ಕೊಂಡು ನೀವು ಬೆಳ್ಳುಳ್ಳಿ ಆ ಬಾಟಲ್ನಲ್ಲೇ ಇಟ್ಟು ಅದನ್ನು ನೀವು ಆಯಿಲನ್ನು ಮಾತ್ರ ಉಪಯೋಗಿಸ್ಕೊಳ್ಬೋದು. ಈಗ ಇದಾಗಿದೆ, ಇದನ್ನು ನಾವು ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ಈ ಥರ ಬೆಳ್ಳುಳ್ಳಿಯನ್ನು ಮಾತ್ರ ಬಿಸಾಡೋದು ಬೇಡ. ಈ ಬೆಳ್ಳುಳ್ಳಿ ತೈಲ ಈಗ ರೆಡಿಯಾಗಿದೆ. ಇದಕ್ಕೆ ನೀವು ನಿಯರ್ಲಿ ಅಬೌಟ್ ಒಂದು ನಾನು ಹೇಳಿದ ಹಾಗೆ 200 ml ಒಂದು 20 ಎಸಳಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ತಣ್ಣಗೆ ಮಾಡಿ ನಂತರ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂತಂದರೆ ಇದನ್ನು ನೀವು ನಿಮಗೆ ಬೇಕಾದಷ್ಟು ತಿಂಗಳ ಮತ್ತು ವರ್ಷಗಳಷ್ಟು ನೀವು ಇದನ್ನು ಶೇಖರಣೆ ಮಾಡಿ ಹಾಗೇ ಇಡ್ಬೋದು. ಯಾವ ರೀತಿ ಇದರಿಂದ ಬೇರೆ ಪರಿಣಾಮಗಳಾಗಲಿ, ಇದರಿಂದ ತೊಂದರೆಗಳು ನಿಮಗೆ ಹೆಲ್ತ್ ಮೇಲೆ ಆಗೋದಿಲ್ಲ. ಇದನ್ನು ಧಾರಾಳವಾಗಿ ಯಾವುದೇ ಒಂದು ಭಯವಿಲ್ಲದೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ತುಲಾ ರಾಶಿಯವರಿಗೆ ಬೆಳ್ಳುಳ್ಳಿ ಲೇಪ ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ. ಮಾಡುವ ವಿಧಾನ: ಮೊದಲು ಬಾಣಲೆಗೆ 2 ರಿಂದ 3 ಚಮಚ ಕೊಬ್ಬರಿ ಎಣ್ಣೆ ಮತ್ತು 5 ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕಿ ಕಂದು ಬಣ್ಣ ಬರುವ ತನಕ ಅದನ್ನು ಕಾಯಿಸಬೇಕು. ಕಾದ ನಂತರ ಇದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕಿಕೊಂಡರೆ ತುಲಾ ರಾಶಿಯವರಿಗೆ ಬೆಳ್ಳುಳ್ಳಿ ಲೇಪ ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವ್ರಿಗೆ ಅಂದರೆ ಲಿಬ್ರಾ ಸ್ಟಾರ್ ಸೈನ್ ಅವ್ರಿಗೆ ಯಾವ ರೀತಿ ಸುಲಭವಾಗಿ ಕೊಬ್ಬರಿ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್ ಮತ್ತು ಬೆಳ್ಳುಳ್ಳಿಯಿಂದ ಒಂದು ಪರಿಣಾಮಕಾರಿಯಾದ ಲೇಪ ತಯಾರಿಸಿದ್ವಿ ಅಂತ. ಈಗ ಟೊಮ್ಯಾಟೊ ಲೇಪ ಲಿಬ್ರಾ ರಾಶಿಯವ್ರಿಗೆ ಹೇಗೆ ತಯಾರಿಸೋದು, ಅದರಿಂದ ಏನೇನು ಉಪಯೋಗ ಇದೆ ಅವ್ರಿಗೆ ಅಂತ ನೋಡೋಣ. ಸ್ನೇಹಿತರೆ ಬನ್ನಿ, ಈಗ ಟೊಮ್ಯಾಟೊ ಲೇಪ ಹೇಗೆ ತಯಾರಿಸೋದು, ಅದು ಈ ಲಿಬ್ರಾ ಅಥವಾ ತುಲಾ ರಾಶಿಯವ್ರಿಗೆ ಯಾವ ರೀತಿ ಒಂದು ಉಪಯೋಗಕಾರಿಯಾಗಿರುತ್ತೆ ಅಂತ ನೋಡೋಣ. ಈ ಲಿಬ್ರಾ ರಾಶಿ ಅಂತಂದರೆ ತುಲಾ ರಾಶಿಯವರಿಗೆ ಇನ್ನೊಂದು ಉಪಯುಕ್ತವಾದಂಥ ಒಂದು ಲೇಪ ಅಂತಂದರೆ ಟೊಮೆಟೊ ಹಣ್ಣಿನ ಲೇಪ. ಇದೇನಪ್ಪ ಟೊಮೆಟೊ ಹಣ್ಣಿನ ಲೇಪ ಲಿಬ್ರಾದವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಇದರಿಂದ ಏನು ಉಪಯೋಗಗಳು ಅಂತ ಹೇಳಿ ಕಾತರರಾಗಿದ್ದಾರೆ ಕೇಳೋದಕ್ಕೆ. ಬನ್ನಿ, ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಟೊಮೆಟೊ ಪೇಸ್ಟ್ ಮತ್ತು ಲಿಂಬೆಹಣ್ಣು. ಈ ಟೊಮೆಟೊ ಪೇಸ್ಟ್ ಮತ್ತು ಲಿಂಬೆಹಣ್ಣು ಅಂತ ಏನು ಒಂದು ಲೇಪ ಮಾಡಿ ಅದರಿಂದ ನಾವು ಏನು ಉಪಯೋಗವನ್ನು ಪಡಿಬೋದು ಅನ್ನೋದನ್ನು ಈಗ ಹೇಳ್ಕೊಡ್ತಾ ಇದ್ದೀನಿ. ಈಗ ಈ ಟೊಮೆಟೊ ಹಣ್ಣಿನ ಪೇಸ್ಟ್ ಅಂತ ನಾನು ಹೇಳಿದೆ. ಈ ಟೊಮೆಟೊ ಹಣ್ಣಿನ ಪೇಸ್ಟ್ ನಾವು ಎಷ್ಟು ಟೊಮೆಟೊ ನಮ್ಮ ದೇಹಕ್ಕೆ ಎಷ್ಟಿದು ಉಪಯೋಗ ಇದೆ ಮತ್ತು ಇದನ್ನು ಎಷ್ಟು ಭಾಗವನ್ನು ನಾವು ತೊಗೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಮುಖ್ಯವಾಗಿ ಈಗ ಈ ಟೊಮೆಟೊ ಹಣ್ಣು ಒಂದು ಟೊಮೆಟೊ ಹಣ್ಣನ್ನು ನೀವು ತೊಗೊಂಡ್ರೆ ಇಷ್ಟು ಭಾಗ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬೋದು. ಅಂತಂದರೆ ಮೊಣಕೈಯಿಂದ ಅಂಗೈವರೆಗೂ ಇಷ್ಟು ಭಾಗ ಮಾತ್ರ ನೀವು ಒಂದು ಟೊಮೆಟೊ ಹಣ್ಣಿನ ಪೇಸ್ಟನ್ನು ಉಪಯೋಗಿಸ್ಕೊಳ್ಬೋದು. ಇದು ಯಾಕೆ ನಾವು ಉಪಯೋಗಿಸ್ಕೊಳ್ತೀವಿ ಅಂತಂತಂದರೆ ಇದನ್ನು ಈ ಸನ್ ಬರ್ನ್ ಅಂತ ನಾವು ಹೇಳ್ತೀವಿ. ಈ ಬೇಸಿಗೆಗಾಲದಲ್ಲಿ ಸನ್ ಬರ್ನ್ ಆಗುತ್ತೆ ಕೆಲವರಿಗೆ, ಕೆಲವೊಂದು ಕಡೆ ಕಪ್ಪಾಗಿ ಒಂದು ಕಲೆಗಳು ಫಾರ್ಮ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈ ಥರ ಒಂದು ಟೊಮೆಟೊ ಪೇಸ್ಟ್ ಮತ್ತು ಲಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಂಡು ನಾವು ಈ ಟೊಮೆಟೊ ಹಣ್ಣಿನ ಲೇಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ, ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಬೌಲ್ ಕೊಡಿ. ಹಾಗೆ ಇದು ಸನ್ಬರ್ನ್ ಅಂತ ಏನು ಹೇಳಿದ್ರಿ, ಈಗ ಬೇಸಿಗೆಯಲ್ಲಿ ತುಂಬಾ ಕಾಮನ್ ಆದ ಪ್ರಾಬ್ಲಮ್. 2 ವೀಲರ್ಸ್ ಓಡಿಸ್ತಾ ಇರ್ತೀವಿ ಅಥವಾ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಂಡ ತಕ್ಷಣ ಒಂದು ಸ್ಕಿನ್ ಏನಿದೆ ಅದು ಡಾರ್ಕ್ ಆಗಿಬಿಡುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ತುಂಬಾ ಒಂದು ಉಪಯುಕ್ತವಾಗಿದೆ. ಈಗ ಈ ಟೊಮೆಟೊ ಹಣ್ಣಿಗೆ ಇದು ಅರ್ಧ ಭಾಗದಷ್ಟು ಲಿಂಬೆಹಣ್ಣಿದೆ, ಆದರೆ ಕಾಲು ಭಾಗದಷ್ಟು ಲಿಂಬೆಹಣ್ಣಿನ ರಸವನ್ನು ಮಾತ್ರ ಇದಕ್ಕೆ ಹಿಂಡ್ಕೊಳ್ಬೇಕು. ಈ ಥರ ಹಿಂಡ್ಕೊಂಡ ನಂತರ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಆ ಲಿಂಬೆಹಣ್ಣಿನ ರಸ ಈ ಟೊಮೆಟೊ ಹಣ್ಣಿನ ಪೇಸ್ಟ್ ಏನಿದೆ ಅದ್ರ ಜೊತೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಳ್ಳೆ ಪೇಸ್ಟನ್ನು ಮಾಡ್ಕೊಳ್ಬೇಕು ಆದಷ್ಟು. ಈ ಲಿಬ್ರಾದವರಿಗೆ ಸ್ವಲ್ಪ ಸನ್ ಬರ್ನ್ ಆಗೋದು ಬಹಳ ಬೇಗ. ಮಿಥುನ ಅಂತಂದರೆ ಜೆಮಿನಿ ಮತ್ತು ಈ ತುಲಾ ರಾಶಿ ಅಂತಂದರೆ ಲಿಬ್ರಾ, ಈ ಎರಡೂ ರಾಶಿಯವರಿಗೆ ಈ ಒಂದು ಸನ್ ಬರ್ನನ್ನು ಅವಾಯ್ಡ್ ಮಾಡಲಿಕ್ಕೆ ಇದನ್ನು ಈ ಥರದ ಒಂದು ಟೊಮೆಟೊ ಲೇಪವನ್ನು ನೀವು ಹಚ್ಕೊಂಡ್ರೆ ಬಹಳ ಒಂದು ಪರಿಹಾರ ನೀಡುವಂಥ ಒಂದು ಲೇಪ ಆಗಿದೆ. ಇದನ್ನು ದಯವಿಟ್ಟು ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಎಷ್ಟು ಒಳ್ಳೆಯದಿದೆ ಅಂತ ಹೇಳಿ. ಈಗ ನೀವು ಇದನ್ನು ಅಪ್ಲೈ ಮಾಡುವಾಗ ಒಂದು ಪ್ರೊಸೆಸ್ ಇದೆ. ಇಷ್ಟೆಲ್ಲ ಮಾಡಿ ನೀವು ರೆಡಿ ಆದಮೇಲೆ ಇದನ್ನು ಮೇಲಿಂದ ಕೆಳಗೆ ಮಾತ್ರ ರಬ್ ಮಾಡಬೇಕು. ಮತ್ತೆ ಅದನ್ನು ವಾಪಸ್ ನೀವು ಈ ಥರ ತೆಗೆದುಕೊಂಡು ಹೋಗಬಾರ್ದು. ಒಂದು ಸರಿ ನೀವು ಈ ಸರಿ ರಬ್ ಮಾಡಬೇಕು, ನೆಕ್ಸ್ಟ್ ಮತ್ತೊಂದು ಕಡೆ ಹಚ್ಕೊಳ್ಬೇಕು. ಈ ಥರ
ಮೇಲಿಂದ ಕೆಳಗಿನ ಭಾಗದವರೆಗೆ ಈ ಥರ ಒಂದೇ ಸರಿ ಇದನ್ನು ಮಸಾಜ್ ಮಾಡೋಂಗಿಲ್ಲ, ಒಂದೇ ಸರಿ ಈ ಥರ ಲೇಪವನ್ನು ಹಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ನೀವು ಹಾಗೆ ಬಿಟ್ಟು ನಂತರ ಬಿಸಿನೀರಿನಲ್ಲ, ಲ್ಯೂಕ್ ವಾರ್ಮ್ ಅಂತ ನಾವೇನು ಹೇಳ್ತೀವಿ, ವಾರ್ಮ್ ವಾಟರ್ನಲ್ಲಿ, ಬೆಚ್ಚನೆಯ ನೀರಿನಲ್ಲಿ ನೀವು ಕೈಯನ್ನು ತೊಳ್ಕೊಳ್ಬೇಕು. ಅಲ್ಲಿ ಮತ್ತೆ ನೀವು ಸೋಪ್ ಹಚ್ಚೋದಾಗಲಿ, ಯಾವುದೇ ರೀತಿಯ ಕೆಮಿಕಲ್ಸ್ ಆಗಲಿ, ಏನೋ ಈ ಥರ ಮನೆಯಲ್ಲಿ ನಿಮ್ಗೆ ಏನೀಗ ಅವೈಲೇಬಲ್ ಸಿಗುತ್ತೆ ಮಾರ್ಕೆಟ್ನಲ್ಲಿ, ಅದು ಯಾವುದು ಹಚ್ಚಲಿಕ್ಕೆ ಹೋಗಬೇಡಿ. ನೀವು ಸೋಪನ್ನು ಆದಷ್ಟು ಅವಾಯ್ಡ್ ಮಾಡಿ ಮತ್ತು ನೀರನ್ನು ಹಾಕಿಬಿಟ್ಟು ಈ ಥರ ಲೇಪವನ್ನು ಬಳಸಿ. ಸನ್ ಬರ್ನು ಒಂದೇ ದಿವಸದಲ್ಲಿ ಮಾಯ ಆಗುತ್ತೆ. ಇದು ಮಾತ್ರ ನಾನು ಗ್ಯಾರಂಟಿ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತೀನಿ. ಸೊ ಇದು ಈಗ ಈ ಟೊಮೆಟೊ ಹಣ್ಣಿನ ಲೇಪ ರೆಡಿಯಾಗಿದೆ. ಹಾಗೆ ಆದರ್ಶ್ ಅವರೇ, ಈ ಟೊಮ್ಯಾಟೊ ಹಣ್ಣಿನಲ್ಲಿ ಅಂತ ಏನೊಂದು ಗುಣ ಪ್ರಾಪರ್ಟಿ ಇದೆ ಮತ್ತು ಲಿಂಬೆ ರಸದಲ್ಲಿ ಕೂಡ, ಸೊ ದಟ್ ಇದು ಸನ್ಬರ್ನ್ನ ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಏನೊಂದು ಪ್ರಾಪರ್ಟಿ ಇದೆ? ಇದು ಏನಂತಂದರೆ ಪುರಾತನ ಕಾಲದಿಂದಲೂ ಈಗ ಕೆಲವರು ಏನು ಅಂದ್ಕೊಳ್ತಿದ್ರು, ಈಗ ಫಾರ್ ಎಕ್ಸಾಂಪಲ್ ನಾವೀಗ ಬೆಂಗಳೂರಿನಿಂದ ಚೆನ್ನೈಗೆ ಹೋದರೆ ಅಲ್ಲಿ ಉಷ್ಣಾಂಶ ಜಾಸ್ತಿ, ಮತ್ತು ನೀವು ಬೆಂಗಳೂರಿಂದ ಚೆನ್ನೈಗೆ ಹೋದಾಗ ಅಲ್ಲಿಂದ ವಾಪಸ್ ಬಂದಾಗ ಜನ ಅಂತಾರೆ, ಏನಪ್ಪ ಇಷ್ಟು ಕಪ್ಪಗಾಗಿ ಹೋಗ್ಬಿಟ್ಟಿದೆಯಾ ನೀನು ಅಂಥೇಳಿ. ಆ ಒಂದು ಆ ಉಷ್ಣತೆಗೆ ಏನು ನಾವು ಸರಿ ಹೋಗೋದಿಲ್ಲ. ಅದೇ ರೀತಿಯೇ ಲೀಬ್ರಾ ಅಂತ ನಾವೇನು ಹೇಳ್ತೀವಿ, ಅವರು ಕೂಡ ಆ ಅಂಥ ವೆದರಿಗೆ ಅವರು ಬೆಂಗಳೂರಿನಲ್ಲಿ ಇದ್ಕೊಂಡು ಅಥವಾ ಕರ್ನಾಟಕದ ಯಾವುದೇ ಪ್ರದೇಶದಲ್ಲಿ ಇದ್ಕೊಂಡು ತಂಪಾದ ಪ್ರದೇಶದಿಂದ ಉಷ್ಣತೆ ಇರುವಂಥ ಪ್ರದೇಶಗಳಿಗೆ ಹೋದಾಗ ಅವರಿಗೆ ಈ ಸನ್ಬರ್ನ್ ಕಂಡುಬರುತ್ತೆ. ಬಹಳ ಬೇಗನೆ ಇವರು ಸನ್ಬರ್ನಿಗೆ ಎಫೆಕ್ಟ್ ಆಗುತ್ತೆ ಇವರಿಗೆ. ಮತ್ತು ನೀವು ಕೇಳಿದಂಥ ಪ್ರಶ್ನೆ, ಈಗ ನಾವು ಟೊಮೆಟೊ ಹಣ್ಣನ್ನು ಯೂಸ್ ಮಾಡಿದ್ದೀವಿ ಮತ್ತು ಲಿಂಬೆ ಹಣ್ಣನ್ನು ಅದಕ್ಕೆ ಬೆರೆಸಿದ್ದೀವಿ, ಇದರಿಂದ ಏನು ಅಂತ ಪರಿಣಾಮಕಾರಿ ಆಗುತ್ತೆ ಇದು ಅಂತ ಹೇಳಿ. ಟೊಮೆಟೊ ಹಣ್ಣಿನ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದರಿಂದ ಇದನ್ನು ನೀವು ಮೈಗೆ ಅಂಟಿಸಿದಾಗ, ಮೈಗೆ ಹಚ್ಚಿದಾಗ ನಿಮ್ಮಲ್ಲಿರುವಂಥ ಕಲೆಗಳು ಏನಿದೆ ಅದನ್ನು ಇದು ತೆಗೆದು ಹಾಕುತ್ತೆ. ಅದ್ರ ಜೊತೆ ನಾವು ಅಸಿಟಿಕ್ ಆ್ಯಸಿಡ್ ಅಂತಂದರೆ ಇದು ಸಿಟ್ರಿಕ್, ಅದು ಯಾವುದು ನಮ್ಮ ಲಿಂಬೆ ಹಣ್ಣು, ಇವೆರಡನ್ನು ನಾವು ಬೆರೆಸಿದಾಗ ಪರ್ಸೆಂಟೇಜ್ ಏನಾಗುತ್ತೆ ಸಿಟ್ರಿಕ್ ಆ್ಯಸಿಡ್ದು ಜಾಸ್ತಿ ಆಗುತ್ತೆ. ಮತ್ತು ಸಾಫ್ಟ್ನೆಸ್ ಬರುತ್ತೆ ಸ್ಕಿನ್ನಿಗೆ. ಸಾಫ್ಟ್ನೆಸ್ ಅಲ್ಲದೆ ಅದರ ಮೇಲೆ ಏನು ಕಲೆಗಳಾಗಿರುತ್ತೆ ನಿಮಗೆ ಬ್ಲ್ಯಾಕ್ ಮಾರ್ಕ್ಸ್ ಆಗುತ್ತೆ, ಅದಕ್ಕೆ ಸಂಪೂರ್ಣವಾಗಿ ಹೊರಟೋಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಈ ಮುಖಕ್ಕೆ ಮೊಡವೆಗಳಾಗಿರುತ್ತೆ, ಆಮೇಲೆ ಮುಖದ ಮೇಲೆ ಸಣ್ಣ ಸಣ್ಣ ಈ ಬಿಸಿಲುಗಾಲದಲ್ಲಿ ನಿಮಗೆ ನೋಡಿರ್ಬೋದು, ಬೇಸಿಗೆಗಾಲದಲ್ಲಿ ಸೆಕೆ ಬುಕ್ಕೆಗಳಾಗಿರುತ್ತೆ, ಆವಾಗ ಕೂಡ ನೀವು ಇದನ್ನು ಲೇಪವನ್ನು ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ನಂತರ ಮುಖವನ್ನು ತೊಳೆದು ರಾತ್ರಿ ಹೊತ್ತಿನಲ್ಲಿ ಮಾತ್ರ, ನಾನು ಹೇಳ್ತಾ ಇರೋದು ಬೆಳಿಗ್ಗೆ ಟೈಮ್ನಲ್ಲ, ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮುಂಚೆ ಈ ಥರ ಮುಖಕ್ಕೆ ನೀವು ಹಚ್ಕೊಂಡು ನಂತರ ಅದನ್ನು ನೀವು ಆ ಮುಖವನ್ನು ತೊಳ್ಕೊಂಡು ನೀವೇ ನೋಡಿ ಎಷ್ಟು ಒಂದು ಫ್ರೆಶ್ ಮುಖದಲ್ಲಿ ಎಷ್ಟು ಒಂದು ಆ ಕಾಂತಿ ಅಂತ ಹೇಳ್ತಿರಲ್ಲ ನಿಮಗೆ ಕಂಡು ಬರುತ್ತೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆಮೇಲೆ ರಿಸಲ್ಟ್ಸ್ ನೋಡಿಬಿಟ್ಟು ನೀವೇ ನಮಗೆ ಪತ್ರ ಬರೀತೀರಾ, ಮೇಲ್ ಮಾಡ್ತೀರಾ ಎಷ್ಟು ಒಳ್ಳೆ ಒಂದು ರಿಸಲ್ಟ್ ಕಂಡು ಬಂದಿದೆ ಅಂತ. ತುಲಾ ರಾಶಿಯವರಿಗೆ ಟೊಮ್ಯಾಟೊ ಲೇಪ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ ಪೇಸ್ಟ್ ಮತ್ತು ನಿಂಬೆ ಹಣ್ಣು. ಮಾಡುವ ವಿಧಾನ: ಟೊಮ್ಯಾಟೊ ಪೇಸ್ಟ್ಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿಕೊಳ್ಳಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ತುಲಾ ರಾಶಿಯವರಿಗೆ ಟೊಮ್ಯಾಟೊ ಲೇಪ ಸಿದ್ಧ. ವೀಕ್ಷಕರೇ, ಈಗ ತಾನೇ ನೋಡಿದ್ವಿ ಟೊಮ್ಯಾಟೊ ಲೇಪ, ಇದು ಎಷ್ಟು ಒಂದು ಅದ್ಭುತವಾದ ಲೇಪ, ಎಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ. ಲಿಬ್ರಾ ಅಥವಾ ತುಲಾ ರಾಶಿಯವರಿಗೆ ಇದು ತುಂಬಾನೇ ಉಪಯೋಗಕಾರಿ ಅಂತ ಹೇಳ್ಬೋದು. ವೀಕ್ಷಕರೇ, ಈಗ ನಿಮ್ಮ ಒಂದು ಸಮಸ್ಯೆಗಳಿಗೆ ಸಮಾಧಾನ ಪರಿಹಾರ ಸೂಚಿಸಲಿದ್ದಾರೆ ಆದರ್ಶ್ ಅವರು. ವೀಕ್ಷಕರೇ, ಬನ್ನಿ ಇವತ್ತು ಯಾರೆಲ್ಲ ಪತ್ರ ಬರೆದು ಅಥವಾ ಇಮೇಲ್ಸ್ ಕಳಿಸಿ ತಮ್ಮ ಪ್ರಾಬ್ಲಮ್ಸ್ನ ಹಂಚ್ಕೋತಾ ಇದ್ದಾರೆ, ಹಾಗೆ ಅವ್ರಿಗೆ ಏನೆಲ್ಲ ಸಮಾಧಾನ ಸಲಹೆಗಳು ಕೊಡ್ತಾರೆ ಆದರ್ಶ್ ಅವರು ಅಂತ ನೋಡೋಣ. ಆದರ್ಶ್ ಅವರು, ನಮ್ಮ ಮೊದಲನೇ ಪತ್ರ ಬಂದು ದೇವರಾಜ್ ಅವರು ಬಳ್ಳಾರಿಯಿಂದ ಬರೀತಾ ಇದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 53, ಕಣ್ಣು ತುಂಬ ಉರಿತಾ ಇರುತ್ತೆ, ಹಾಗೆ ಅಂಗಾಲುಗಳು ಕೂಡ ತುಂಬ ಉರಿತಾ ಇರುತ್ತೆ, ಇದಕ್ಕೆ ಏನು ಪರಿಹಾರ ಆಯುರ್ವೇದದಲ್ಲಿ ಅಂತ ಕೇಳ್ತಿದ್ದಾರೆ. ದೇವರಾಜ್ ಅವರು ಏನು ಒಂದು ಪತ್ರವನ್ನು ಬರೆದಿದ್ದಾರೆ, ಅವರ ಸಮಸ್ಯೆ ಏನು ಅಂತಂದರೆ ಅಂಗೈಯಲ್ಲಿ ಉರಿ ಮತ್ತು ಕಣ್ಣಿನಲ್ಲಿ ಉರಿ ಅವರಿಗೆ ಹೆಚ್ಚಾಗಿರುತ್ತೆ ಅಂತ ಹೇಳಿ ಬರೆದಿದ್ದಾರೆ. ಈ ಬೇಸಿಗೆಗಾಲದಲ್ಲಿ ಸರ್ವಸಾಮಾನ್ಯವಾಗಿ ಈ ಒಂದು ಪ್ರಾಬ್ಲಮ್ ಎಲ್ಲರಲ್ಲೂ ಕಂಡುಬರುತ್ತೆ. ಎಲ್ಲರಲ್ಲೂ ಅಂತಂತಂದರೆ ಮುಖ್ಯವಾಗಿ ಈಗ ನಾವು ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಅಕ್ವೇರಿಯಸ್ಸು, ಲೀಬ್ರಾ ಮತ್ತು ಈ ಕ್ಯಾಪ್ರಿಕಾನ್ ಅಂತ ಏನಿದೆ, ಈ 3 ಜೊಡ್ಯಾಕ್ ಸೈನ್ಗಳಲ್ಲಿ ಅಂತಂದರೆ ಈ ರಾಶಿಗಳಲ್ಲಿ ಈ ಒಂದು ಪ್ರಾಬ್ಲಮ್ ಕಂಡುಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ದೇವರಾಜ್ ಅವರು ಅದೇ ರಾಶಿಗಳಲ್ಲಿ ಬಂದಿದ್ದರೆ ಈ ಬೇಸಿಗೆಗಾಲದಲ್ಲಿ ಅವರಿಗೆ ಈ ಒಂದು ಪ್ರಾಬ್ಲಮ್ ಜಾಸ್ತಿನೇ ಆಗಿರುತ್ತೆ. ಮತ್ತು ಇದನ್ನು ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತ ಹೇಳಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಒಂದು ಉತ್ತರ, ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ, ಇದು ನಿಮಗೆ ಒಂದು 80 to 85% ಖಂಡಿತವಾಗಿ ಒಂದು ಸೊಲ್ಯೂಷನ್ ನಿಮಗೆ ಈ ಒಂದು ಕೈ ಉರಿ ಮತ್ತು ಕಣ್ಣಿನಲ್ಲಿ ಏನು ನಿಮ್ಗೆ ಉರಿ ಬರ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಾಗುತ್ತೆ. ಈ ಕಣ್ಣಿನಲ್ಲಿ ಉರಿ ಬರೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ
ಒಂದು ಗ್ಲಾಸ್ ನೀರಿನಲ್ಲಿ 1 ಸ್ಪೂನ್ನಷ್ಟು ಧನಿಯಾ ಕಾಳನ್ನು ಹಾಕಿಬಿಟ್ಟು ಅದನ್ನು ನೀವು ಬಾಯ್ಲ್ ಮಾಡ್ಕೊಳ್ಳಿ. ಬಾಯ್ಲ್ ಮಾಡಿದ ನಂತರ ಅದನ್ನು ತಣ್ಣಗೆ ಮಾಡಿ, ಕಂಪ್ಲೀಟಾಗಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು, ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಅದನ್ನು ನೀವು ಕಣ್ಣಿನ ಹತ್ತಿರ ನೀವು ಇಟ್ಕೊಂಡ್ಬಿಟ್ಟು ಆ ನೀರಿನಲ್ಲಿ ನೀವು ಕಣ್ಣನ್ನು ಮಿಟುಕಿಸ್ಬೇಕಾಗತ್ತೆ, ಅಂತಂದರೆ ಬ್ಲಿಂಕ್ ಮಾಡಬೇಕಾಗತ್ತೆ. ಇದನ್ನು ನಿಮಗೆ ಒಂದೇ ಕಣ್ಣಲ್ಲಿ ಉರಿ ಇತ್ತು ಅಂತಂದರೆ ಒಂದೇ ಕಣ್ಣಿಗೆ ಮಾತ್ರ ಮಾಡಬಾರ್ದು. ಈ ಪ್ರೊಸೆಸನ್ನು 2 ಕಣ್ಣುಗಳಿಗೆ ನೀವು ಮಾಡ್ಕೊಳ್ಬೇಕಾಗತ್ತೆ. 2 ಕಣ್ಣುಗಳಿಗೆ, ಅದರಲ್ಲಿ ಒಂದರಲ್ಲಿ ಉರಿ ಇತ್ತು ಇಲ್ವೋ ಅದನ್ನು ನೀವು ಪರಿಗಣಿಸ್ಲಿಕ್ಕೆ ಹೋಗಬೇಡಿ. ಉರಿ ಇಲ್ಲದಿದ್ದರೂ ಕೂಡ ನೀವು ಅದರಲ್ಲಿ ಆ ಕಣ್ಣಿಗೆ ನೀವು ಆ ನೀರನ್ನು, ತಂಪಾದ ನೀರು ಅಂದರೆ ಧನಿಯಾದ ನೀರು ಏನಿರುತ್ತೆ ಅದನ್ನು ನೀವು ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಆ ಥರ ಕಣ್ಣುಗಳನ್ನು ಮಿಟುಕಿಸೋದ್ರಿಂದ ನಿಮಗೆ ಈ ಕಣ್ಣಲ್ಲಿ ಉರಿ ಅನ್ನೋದೇನಿದೆ ಅದು ಖಂಡಿತವಾಗಿಯೂ ಹೊರಟು ಹೋಗುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಅಂಗೈಯಲ್ಲಿ ಉರಿ ಏನಿದೆ ಅಲ್ಲ, ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಆದಷ್ಟು ನಿಮ್ಮ ದೇಹಕ್ಕೆ ಈ ತಂಪು ಪಾನೀಯಗಳಾದಂಥ ಈ ನಾವು ಪಾನಕ ಅಂಥೇಳಿ ಮಾಡಿ ಏನು ಕುಡಿತೀವಿ ಅಂತಂದರೆ ಸಕ್ಕರೆ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, 1 ಗ್ಲಾಸ್ ನೀರು, ಅದಕ್ಕೆ ಒಂದು ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಂಡು ನೀವು ಕುಡೀರಿ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಬೆರೆಸಿ ಕುಡಿಯೋದ್ರಿಂದ ನಿಮಗೆ ಈ ಅಂಗೈಯಲ್ಲಿ ಉರಿ ಅನ್ನೋದೇನಿದೆ ಅದು ಹೊರಟು ಹೋಗುತ್ತೆ. ಆದರೆ ಇದನ್ನು ನೀವು ದಿವಸಕ್ಕೆ ಡೈಲಿ 1 ಗ್ಲಾಸ್ ಪಾನಕವನ್ನು ಮಾಡಿ ಕುಡಿಯೋದು ಒಳ್ಳೆಯದು. ನೀವು ಈ ವಯಸ್ಸಿನಲ್ಲಿ ಡಯಾಬಿಟಿಕ್ ಆಗಿದ್ದರೆ ಸಕ್ಕರೆಯನ್ನು ತೆಗೆದುಬಿಟ್ಟು, ಅಂದರೆ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ತೆಗೆಯೋದೇನು ಬೇಡ, ಸ್ವಲ್ಪ ರೆಡ್ಯೂಸ್ ಮಾಡಿಕೊಂಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಪಾನಕವನ್ನು ಮಾಡಿ ಕುಡಿಯೋದು ತುಂಬ ಉತ್ತಮ. ಆದ್ದರಿಂದ ನಿಮ್ಮ ಈ ಕೈಯಲ್ಲಿ ಉರಿ ಬರುತ್ತಲ್ಲ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಇದೇ ಇದಕ್ಕೆ ಒಂದು ಒಳ್ಳೆಯ ಪರಿಹಾರ ಅಂತೇಳಿ ಹೇಳ್ಬೋದು. ಹಾಗೆ ಮಜ್ಜಿಗೆ ಕುಡಿಯೋದ್ರಿಂದನೂ ಕೂಡ ತಂಪಾಗುತ್ತೆ ಅಲ್ವಾ ಆದರ್ಶ್ ಅವರೇ? ಹೌದು, ಮಜ್ಜಿಗೆ ಕೂಡ ತಂಪ ಪಾನೀಯ ಅಂತ ಹೇಳ್ಬೋದು. ಆದಷ್ಟು ನೀವು ಮಜ್ಜಿಗೆಯಲ್ಲಿ ಈ ಬೆಳ್ಳುಳ್ಳಿ ಹಾಕೋದಾಗಲಿ ಅಥವಾ ಶುಂಠಿ ಹಾಕೋದಾಗಲಿ ಅದನ್ನು ಅವಾಯ್ಡ್ ಮಾಡಿ ಈ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿಬಿಟ್ಟು ಉಪ್ಪನ್ನು ಭಾಳ ಕಡಿಮೆ ಹಾಕಿ ನೀವು ಮಜ್ಜಿಗೆಯನ್ನು ಸೇವಿಸ್ಬೋದು. ಆಮೇಲೆ ಮಜ್ಜಿಗೆಯನ್ನು ಸೇವಿಸುವಾಗ ಇನ್ನೊಂದು ಬಹಳ ಉಪಯುಕ್ತವಾದಂಥ ಮಾಹಿತಿಯಪ್ಪ ಏನಂತಂದರೆ, ಈ ಮಜ್ಜಿಗೆಯನ್ನು ನೀವೇನು ಕಡಿತೀರಾ ಅಂತಂದರೆ ಮಜ್ಜಿಗೆಯನ್ನು ನೀವು ಏನು ಮಾಡ್ತೀರಾ ಆ ಮಜ್ಜಿಗೆ ಮಾತ್ರ 3 ಸಾರಿ ನೀವು ಅದನ್ನು ಕಡಿಬೇಕಾಗುತ್ತೆ ಮಜ್ಜಿಗೆಯನ್ನು. ಯಾಕಂತಂದರೆ ಮಜ್ಜಿಗೆಯಲ್ಲಿ ನೀವು ಮೊದಲೇ ಸಾರಿ ಮಜ್ಜಿಗೆಯನ್ನು ಕಡಿದಾಗ ಅದರಲ್ಲಿ ಬೆಣ್ಣೆಯ ಒಂದು ಫ್ಯಾಟ್ ಅಂಶ ಏನಿದೆ ಅದು ಜಾಸ್ತಿ ಇರುತ್ತೆ, ಬಟರ್ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. 2ರಲ್ಲಿ ಕಡಿಮೆ ಬರುತ್ತೆ, 50% ಆಗುತ್ತೆ. ಅದೇ ರೀತಿ ಕ್ರಮೇಣವಾಗಿ ಕಡಿಮೆ ಆಗಿ ಹೋಗುತ್ತೆ. 3 ಸಾರಿ ನೀವು ಕಡಿದು ಮಜ್ಜಿಗೆಯನ್ನು ಕುಡಿದಾಗಲೇ ಅದು ನಿಜವಾದ ನಿಮಗೆ ದೇಹಕ್ಕೆ ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಆಯುರ್ವೇದದಲ್ಲಿ ಮಜ್ಜಿಗೆಯನ್ನು ಅಮೃತ ಅಂಥೇಳಿ ಹೇಳಿದ್ದಾರೆ, ಪರಿಗಣಿಸಲ್ಪಟ್ಟಿದೆ. ಸೊ ಆದ್ದರಿಂದ ಮಜ್ಜಿಗೆ ಕುಡಿಯೋದ್ರಿಂದ ನಿಮ್ಗೆ ಯಾವ ರೀತಿಯ ತೊಂದರೆಗಳು ಆಗೋದಿಲ್ಲ. ಮಜ್ಜಿಗೆ ಕೂಡ ಒಂದು ಒಳ್ಳೆಯ ಪಾನೀಯ ಅಂತ ಹೇಳ್ತಾರೆ. ದೇವರಾಜ್ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಬನ್ನಿ ವೀಕ್ಷಕರೇ, ಈಗ ಮುಂದಿನ ಇಮೇಲ್ ಯಾರು ಕಳಿಸಿದಾರಂತ ನೋಡೋಣ. ಆದರ್ಶ್ ಅವರೇ, ಅರುಣ್ ಶೆಲ್ಕೆ ಅವರು ಮೈಸೂರಿನಿಂದ ಇಮೇಲ್ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 25, ನನಗೆ ತುಂಬ ಬಿಳಿ ಕೂದಲು ಬಂದುಬಿಟ್ಟಿದೆ, ಏನು ಪರಿಹಾರ ಇದಕ್ಕೆ ಆಯುರ್ವೇದದಲ್ಲಿ ಅಂತ ಕೇಳ್ತಿದ್ದಾರೆ. ಓಕೆ, ಇದನ್ನು ಮೊದಲನೇ ಒಂದು ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಆಲ್ರೆಡಿ. ಮತ್ತೊಂದು ಸಾರಿ ನಾನು ಹೇಳ್ತೀನಿ. ಈ ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವಿನ ಸೊಪ್ಪು ಅದನ್ನು ನಾವು ಬಿಡಿಸಿದ ನಂತರ ಕಡ್ಡಿ ಏನು ಬರುತ್ತೆ ಆ ಕಡ್ಡಿಯನ್ನು 1 ಮುಷ್ಟಿಯಷ್ಟು ಅದನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿ ನಂತರ ಅದನ್ನು ಸೋಸಿಬಿಟ್ಟು ಅಂತಂದರೆ ಫಿಲ್ಟರ್ ಮಾಡಿಬಿಟ್ಟು ಆ ಎಣ್ಣೆಯನ್ನು ನೀವು ವಾರಕ್ಕೂ 1 ಸಾರಿ ಇದನ್ನು ನೀವು ತಲೆ ಕೂದಲಿಗೆ ಹಚ್ಚಿ ಎಣ್ಣೆ ಸ್ನಾನವನ್ನು ನೀವು ಮಾಡಿ ನಂತರ ನಿಮ್ಮ ಕೂದಲಿಗೆ ಆದಷ್ಟು ಈ ಕೊಬ್ಬರಿ ಎಣ್ಣೆಯನ್ನು ನಾವು ಏನು ಮಾಡಿರ್ತೀವಿ ಅದನ್ನು ನೀವು ಪ್ರಯೋಗಿಸೋದ್ರಿಂದ ನಿಮ್ಮ ಬಿಳಿ ಕೂದಲು ಆಗುವುದು ಕಡಿಮೆ ಆಗುತ್ತೆ. ಮತ್ತು ಹೊಟ್ಟು ಕೂಡ ಅಂತಂದರೆ ಡ್ಯಾಂಡ್ರಫ್ ಅಂತ ಏನು ಹೇಳ್ತೀವಿ ಅದು ಕೂಡ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅರುಣ್ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಆದರ್ಶ್ ಅವರೇ, ಹಾಗೆ ಇನ್ನೊಂದು ಪ್ರಶ್ನೆ ಇದೆ. ಏನಂದರೆ, ಈಗ ಬೇಸಿಗೆ ಕಾಲ ಬಂತು, ಈ ಕಾಲದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಒಂದು ಹಣ್ಣಂದರೆ ಮಾವು. ಹಾಗಾದರೆ ಈ ಮಾವಿನ ಹಣ್ಣಿಂದ, ಇದರ ಸೇವನೆಯಿಂದ ಏನೇನು ಉಪಯೋಗ ಇದೆ, ಹಾಗೆ ಇದನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಹೌದು, ಹೇಳ್ತೀನಿ. ಯಾಕಂತಂದರೆ ಮಾವಿನ ಹಣ್ಣು ಬಂದ ತಕ್ಷಣವೇ ಕಾಯ್ತಾ ಇರ್ತಾರೆ ಜನರು, ಯಾವಾಗ ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಬೇಸಿಗೆಗಾಲ ಬಂದ ತಕ್ಷಣ ಮಾವಿನ ಹಣ್ಣು ಸ್ಟಾರ್ಟ್ ಆಗಿಬಿಡುತ್ತೆ. 30 ರೂಪಾಯಿ kg, 50 ರೂಪಾಯಿ kg ಅಂತ ಹೇಳಿಬಿಟ್ಟು ಮನೆ ತುಂಬ ಬುಟ್ಟಿಯಲ್ಲಿ ಹಣ್ಣುಗಳನ್ನು ತಂದು ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಯಾವುದೇ ಹಣ್ಣುಗಳನ್ನೇ ತಿನ್ನೋದಾಗಲಿ, ಯಾವುದೇ ಒಂದು ತರಕಾರಿ ತಿನ್ನೋದಾಗಲಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಈ ಮಾವಿನ ಹಣ್ಣನ್ನು ಹೆಚ್ಚು ಸೇವಿಸೋದ್ರಿಂದ ಬಾಡಿಯಲ್ಲಿ ಹೀಟ್ ಆಗಿಬಿಟ್ಟು ಮತ್ತು ಡಿಸೆಂಟ್ರಿ ಮತ್ತು ಡೈರಿಯಾ ಅನ್ನೋದು ಏನೊಂದು ಪ್ರಾಬ್ಲಮ್ ಇದೆ ಅದು ಕೂಡ ಪ್ರಾರಂಭವಾಗ್ಬೋದು. ಸೊ ಆದ್ದರಿಂದ ಲಿಮಿಟೇಷನ್ಸನ್ನು ಇಟ್ಕೊಂಡ್ಬಿಟ್ಟು
ನೀವು ಮಾವಿನ ಹಣ್ಣಿನ ರಸವನ್ನು ನೀವೇನು ತಗೊಳ್ತೀರಾ, ಸೇವಿಸ್ತೀರಾ, ಸೊ ಅದನ್ನು ಸ್ವಲ್ಪ ಲಿಮಿಟಲ್ಲಿ ನೀವು ತಗೊಳ್ಳೋದು ಉತ್ತಮ ಅಂಥೇಳಿ. ಆದರೆ ಇದು ಹೆಚ್ಚು ಬಾಡಿಗೆ ಉಷ್ಣತೆಯನ್ನು, ಹೀಟನ್ನು ತರೋದ್ರಿಂದ ಸ್ವಲ್ಪ ಲಿಮಿಟೆಡಲ್ಲಿ ತಿಂದು ಆದಷ್ಟು ಅದನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ ತಿನ್ನೋದು ಬಹಳ ಉತ್ತಮ ಅಂತೇಳಿ ಹೇಳ್ತೀನಿ. ಆದರ್ಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತುಲಾ ರಾಶಿಯವರಿಗೆ ಅಂದರೆ ಲಿಬ್ರಾ ಸ್ಟಾರ್ ಸೈನ್ ಅವರಿಗೆ ಏನೇನು ರೀತಿ ಆಹಾರ ತಗೊಬೇಕು, ಹಾಗೆ ಅವರ ಜೀವನ ಶೈಲಿ ಬಗ್ಗೆ ತುಂಬ ಉಪಯುಕ್ತ ಮಾಹಿತಿ ನೀಡಿದ್ರ. ತುಂಬ ಧನ್ಯವಾದಗಳು. ಹಾಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ತುಲಾ ಅಥವಾ ಲಿಬ್ರಾ ರಾಶಿಗೆ ಸೇರಿದವರು ಯಾವ ರೀತಿ ಒಂದು ಆಹಾರ ಪದ್ಧತಿನ ರೂಢಿಸ್ಕೊಬೇಕು, ಜೀವನ ಶೈಲಿನ ರೂಢಿಸ್ಕೊಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿಯವರು ಹೇಗೆ ಆಹಾರ ಪದ್ಧತಿ, ಹೇಗೆ ಜೀವನ ಶೈಲಿನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ.